ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ನಾಳಿನ ಸಂಚಿಕೆಯೆಲ್ಲ ಏನೆಲ್ಲ ಆಗುತ್ತಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಮ್ಮ ಚಾನಲ್ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ. ಇನ್ನು ಎಲ್ಲ ವಿವೇಕ್ ಕೂಡ ಮೌನಿಕನ್ನು 2 ಸಲ ಕೂಡ ಇನ್ನು ಏನು ಬರೋದೇ ಇಲ್ಲ, ಎಲ್ಲ ಡಿಲೀಟ್ ಮಾಡಿಸಿನ ಅಂತ ಕಡೆ. ಇನ್ನು ವಿವೇಕ್ ಕೂಡ ಮೌನಿಕಾಗೆ ಎಲ್ಲರೂ ಮನೆ ಹತ್ರ ಎಲ್ಲರೂ ಕೂಡ ಹೇಳ್ತಾ ಇರ್ತಾನೆ. ಆಗ ಇನ್ನು ಈ ಕಡೆ ಮೌನಿಕ ಕೂಡ ತುಂಬ ಕೋಪ ಮಾಡ್ಕೊಂಡಾಗ ಬೈತಾ ಇರ್ತಾಳೆ. ಆಗ ಅದನ್ನೆಲ್ಲ ಕೂಡ ನನ್ನ ಗಂಡನ ಬೈಯೋ ಹಕ್ಕು ನಿನಗಿಲ್ಲ ಅಂತ ಕಡೆ ಇನ್ನು ಈ ಗೌರಿ ಕೂಡ ಹೇಳ್ತಾ ಇರ್ತಾಳೆ. ಆಗ ಇನ್ನು ಮೌನಿಕಾ ಇದನ್ನೆಲ್ಲ ಮಾಡೋದಕ್ಕೆ ನೀನು ಯಾರು ಅಂತ ಕಡೆ ಇನ್ನು ಮೌನಿಕಾ ಕೂಡ ಕೇಳ್ತಾ ಇರ್ತಾಳೆ. ಈ ಮನೆ ಎಲ್ಲ ಜವಾಬ್ದಾರಿ ನನ್ನ ಗಂಡಂದೆ, ನೀನು ಆಗಲ್ಲ ಮಾತಾಡೋಕೆ ಹೋಗಬೇಡ ಅಂತ ಕಡೆ ಇನ್ನು ಗೌರಿ ಕೂಡ ಬೈತಾ ಇರ್ತಾಳೆ. ಆಗ ಈ ಕಡೆ ಇನ್ನು ನೀನು ಈ ಥರ ಎಲ್ಲ ಮಾಡೋದಕ್ಕೆ ನೀನು ಸಾಧ್ಯವಿಲ್ಲ ಅಂತ ಕಡೆ ಇನ್ನು ಮೌನಿಕಾ ಕೂಡ ಬೈತಾ ಇರ್ತಾಳೆ. ನೀನೇನೇ ಮಾಡಿದ್ರು ಕೂಡ ನಾನು ಹೀರೋಯಿನ್ ಆಗ್ತೀನಿ ಅಂತ ಕಡೆ ಇನ್ನು ಮೌನಿಕಾ ಕೂಡ ಹೇಳ್ತಾ ಇರ್ತಾಳೆ. ಆಗ ಏನು ತಲೆ ಕೆಟ್ಟಿದ್ದು ಮಾಡ್ತಾ ಇರ್ತಾ ಇದೆಯಾ ನೀನು ಅಂತ ಕಡೆ ಇನ್ನು ಗೌರಿ ಕೂಡ ಬೈತಾ ಇರ್ತಾಳೆ. ಆಗ ಇನ್ನು ಈ ಕಡೆ ವಿವೇಕನ್ನು ಬೈತಾ ಇದೆಯಾ ಅಂತ ಕಡೆ ಇನ್ನು ಗೌರಿ ಕೂಡ ಬೈತಾ ಇರ್ತಾಳೆ. ಆಗ ನೀನು ಇವಾಗಿಂದ ಅಕ್ಕ ಅಂತ ನಿನಗೆ ಮರ್ಯಾದೆ ಕೊಟ್ಟಿದ್ದೀನಿ, ಆದರೆ ಇವಾಗಿಂದ ನಿನಗೆ ಮರ್ಯಾದೆ ಕೂಡ ಕೊಡೋದೇ ಇಲ್ಲ. ಇವಾಗಿಂದ ನೀನು ಮೌನಿಕನ್ ಥರ ಇರಬೇಕು ನೀನು ಅಂತ ಕಡೆ ಇನ್ನು ಈ ಗೌರಿ ಕೂಡ ಹೇಳ್ತಾ ಇರ್ತಾಳೆ. ಹೇಳಿದ್ಮೇಲೆ ಈ ಕಡೆ ಇನ್ನು ಈಗ ವಿವೇಕ ಸಾರಿ ಹೇಳಂತ ಕಡೆ ಇನ್ನು ಆಗ ಕೇಳ್ತಾ ಇರ್ತಾಳೆ. ಏನು ನಾನು ಸಾರಿ ಹೇಳ್ಬೇಕಾ, ಯಾಕೆ ಹೇಳ್ಬೇಕು ಅಂತ ಕಡೆ ಇನ್ನು ಈ ಮೌನಿಕಾ ಕೂಡ ಕೇಳ್ತಾ ಇರ್ತಾಳೆ. ಯಾಕೆ ಕೇಳಿದಾಗ ನನ್ನ ಗಂಡನ ಇಷ್ಟೆಲ್ಲ ಬೈದಿದೆಯಲ್ಲ, ನನ್ನ ಗಂಡನ ಎಲ್ಲ ಮನೆಯೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡು ನನ್ನ ಗಂಡ, ಆದರೂ ಈ ಮನೇಲಿ ಯಾರಷ್ಟು ಚೆನ್ನಾಗಿ ನೋಡ್ಕೊಳೋದೇ ಇಲ್ಲ ಅಂತ ಕಡೆ ಇನ್ನು ಗೌರಿ ಕೂಡ ಹೇಳ್ತಾ ಇರ್ತಾಳೆ. ಅದಕ್ಕೆ ಅದೇ ರೇಂಜ್ಗೆ ನೀನು ಸಾರಿ ಹೇಳಬೇಕು ಅಂತ ಕಡೆ ಇನ್ನು ಈ ಗೌರಿ ಕೂಡ ಕೇಳ್ತಾ ಇರ್ತಾಳೆ. ನಾನು ಹೇಳೋದೇ ಇಲ್ಲ ಅಂತ ಕಡೆ ಇನ್ನು ಈ ಮೌನಿಕಾ ಕೂಡ ಹೇಳ್ತಾ ಇರ್ತಾಳೆ. ಆಗ ಇನ್ನು ಹೋಗ್ತಾ ಇರ್ತಾಳೆ ಕೋಪ ಮಾಡ್ಕೊಂಡು. ಹೋಗುವಾಗ ಈ ಕಡೆ ಗೌರಿ ಕೂಡ ಹೇಳ್ಕೊಂಬಂದು ಈ ಕಡೆ ಇನ್ನು ಕ್ಷಮೆ ಕೇಳು ಅಂತ ಈ ಕಡೆ ಇನ್ನು ಗೌರಿ ಕೂಡ ಕೇಳ್ತಾ ಇರ್ತಾಳೆ. ಆಗ ಕೇಳ್ತೀಯೇ ಇಲ್ಲ ನೀನು, ಇಲ್ಲಾಂದ್ರೆ ಒಂದು ಬಿಡಿಸ್ಲಾ ಅಂತ ಕಡೆ ಇನ್ನು ಗೌರಿ ಕೂಡ ಹೇಳ್ತಾ ಇರ್ತಾಳೆ. ಆಗ ಇನ್ನು ಮೌನಿಕಾ ಭಯ ಬಿದ್ದು ಕಡೆ ಇನ್ನು ನನ್ನ ಕ್ಷಮಿಸ್ಬಿಡಿ ಅಂತ ಕಡೆ ಇನ್ನು ಮೌನಿಕಾ ಕೂಡ ವಿವೇಕ್ ಹತ್ರ ಹೇಳ್ತಾ ಇರ್ತಾಳೆ. ಆಗ ಎಲ್ಲರೂ ಕೂಡ ಇನ್ನು ಶಾಕ್ ಆಗ್ಬಿಡ್ತಾರೆ. ಗೌರಿ ಏನು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳಲ್ವ ಅಂತ ಕಡೆ ಇನ್ನು ಆಗ ಇನ್ನು ಎಲ್ಲರೂ ಕೂಡ ಶಾಕ್ ಆದಮೇಲೆ ಈ ಕಡೆ ಇನ್ನು ಮೌನಿಕಾ ಈ ಕಡೆ ಇನ್ನು ರೂಮಲ್ಲಿ ಕೂಡ ಹೋಗ್ಬಿಟ್ಟು ಈ ಕಡೆ ಇನ್ನು ತುಂಬ ಕೋಪ ಮಾಡ್ಕೊಂಡು ಎಲ್ಲ ಸಾಮಾನು ಕೂಡ ಕಿತ್ತು ಬಿಸಾಕಿ ಎಲ್ಲ ಹೊಡೆದಾಕ್ತಾ ಇರ್ತಾಳೆ. ಆಗ ಎಲ್ಲ ಕೂಡ ಹೊಡೆದಾಕಿದ ಮೇಲೆ ಈ ಕಡೆ ಇನ್ನು ಈ ಕಡೆ ಇನ್ನು ಚಂಚಲ ಈ ಕಡೆ ಅನಿಕೇತು ಕೂಡ ಇನ್ನು ನೋಡ್ತಾ ಕಿಟಿಯಲ್ಲಿ ಸುಮ್ಮನೆ ನೋಡ್ತಾ ಇರ್ತಾರೆ. ಅವರು ಇನ್ನು ಫುಲ್ ಸಂತೋಷವಾಗಿರುತ್ತೆ. ನಾವೇನು ಅಂದ್ಕೊಂಡಿದ್ವಿ ಅದೆಲ್ಲ ಸ್ವಲ್ಪ ಆದರೂ ಆಯ್ತಲ್ವ, ಸಾಕ್ಬಿಡಿ ಅಂತ ಕಡೆ ಇನ್ನು ಚಂಚಲ ಕೂಡ ಹೇಳ್ತಾ ಇರ್ತಾರೆ. ಆಗ ಅನಿಕೇತ್ ನೀನು ಅವಳು ಸುಟ್ಟು ಇರೋ ಥರ ಅಂಚಿನ ಥರ ಈಗ ಅವಳು ಆಗಿದ್ದಾಳೆ, ಅವಳ ಮಕ್ಕ ಕೂಡ. ಈಗ ನೀನು ಅವಳನ್ನ ತುಂಬ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಾ ಇರಬೇಕು, ಅವಳನ್ನ ಎಲ್ಲ ಕೂಡ ನಾನು ಏನು ತಪ್ಪೇ ಇಲ್ಲ ಅಂತ ಆಗ ನೀನು ಆ್ಯಕ್ಟಿಂಗ್ ಮಾಡಬೇಕು ಅಂತ ಕಡೆ ನೀನು ಚಂಚಲ ಕೂಡ ಹೇಳ್ತಾ ಇರ್ತಾಳೆ. ಆಗ ಗುಡ್ ಮಾಮ್ ನಾನು ಮಾಡ್ತೀನಿ ಅಂತ ಕಡೆ ಇನ್ನು ಅನಿಕೇತ್ ಹುಡಿ ಕಡೆ ಇನ್ನು ಆಗ ಮೌನಿಕಾ ರೂಮಲ್ಲಿ ಬಂದ್ಬಿಡ್ತಾನೆ. ಆಗ ಮೌನಿಕಾ ಏನೇ ಈ ಥರಲ್ಲಿ ಮಾಡ್ತಾ ಇದೆಯಾ ಏನು ಅಂತ ಕಡೆ ಇನ್ನು ಈ ಅನಿಕೇತ್ ಕೂಡ ಕೇಳ್ತಾ ಇರ್ತಾನೆ. ಸಾರಿ ಅನಿಕೇತ್ ಅಂತ ಈ ಕಡೆ ಇನ್ನು ಈ ಮೌನಿಕಾ ಕೂಡ ಹೇಳ್ತಾ ಇರ್ತಾಳೆ. ಪ್ಲೀಸ್ ಪ್ಲೀಸ್ ಮೌನಿಕಾ ಈ ಥರ ಮಾಡಬೇಡ, ಸುಮ್ಮನೆ ಇರು ಅಂತ ಕಡೆ ಇನ್ನು ಅನಿಕೇತ್ ಕೂಡ ಹೇಳ್ತಾ ಇರ್ತಾನೆ. ನೋಡ್ದಲ್ಲ ಅನಿಕೇತ್, ಏನಾದರೂ ಕೂಡ ನಾವಿಬ್ಬರಲ್ಲೇ ಇರಬೇಕು, ಆದರೂ ಈ ವಿವೇಕ್ ಯಾರು ನಮ್ಮ ಮೂರನೇ ಅಲ್ಲಿ ಬರೋದಕ್ಕೆ ಅಂತ ಕಡೆ ಇನ್ನು ಈ ಮೌನಿಕಾ ಕೂಡ ಹೇಳ್ತಾ ಇರ್ತಾಳೆ. ಆಗ ಹೌದು ಮೌನಿಕಾ, ನಾನು ಎಷ್ಟೆಲ್ಲ ಕಷ್ಟಪಟ್ಟು ನಿನಗೆ ಇದೆಲ್ಲ ಮಾಡಿಸಿದರೆ, ಆದರೆ ಈ ಥರ ಎಲ್ಲ ಆಗೋಯ್ತು, ಏನು ಮಾಡೋದು ಅಂತ ಈ ಕಡೆ ಇನ್ನು ಅನಿಕೇತ್ ಕೂಡ ನಮಿಸ್ತಾ ಇರ್ತಾನೆ. ಇಲ್ಲ, ನನಗೆ ತುಂಬ ಕೋಪ ಬರ್ತಾ ಇದೆ, ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ನಾನು ಹೀರೋಯಿನ್ ಆಗಬೇಕಂತ ಎಷ್ಟೆಲ್ಲ ಆಸೆ ಇತ್ತು, ಆದರೆ ಈ ಥರ ಎಲ್ಲ ಮಾಡಿದ್ದಾನೆ, ನಾನು ಸುಮ್ಮನೆ ಬಿಡೋದೇ ಇಲ್ಲ ಅಂತ ಕಡೆ ಇನ್ನು ಈ ಮೌನಿಕಾ ಕೂಡ ಫುಲ್ ಕೋಪ ಮಾಡ್ಕೊತಾ ಇರ್ತಾಳೆ. ಪ್ಲೀಸ್ ನೀನು ಇವಾಗ ಸಮಾಧಾನ ಮಾಡ್ಕೊ, ಇವಾಗ ನೀನು ಕೋಪ ಮಾಡಿಕೊಂಡ್ರೆ ಬರೋದು ಏನೂ ಇಲ್ಲ, ಆಮೇಲೆ ನಾವು ಎಲ್ಲ ನೋಡು ಕೂಡ ಎಲ್ಲ ಮಾಡೋಣ ಅಂತ ಕಡೆ ಇನ್ನು ಅನಿಕೇತ್ ಕೂಡ ಇನ್ನು ಈ ಕಡೆ ಹೇಳ್ತಾ ಇರ್ತಾರೆ. ಆಗ ಇಬ್ಬರು ಕೂಡ ಇನ್ನು ಮೌನಿಕಾ ತುಂಬ ಕೋಪ ಮಾಡ್ಕೊಂಡು ಇಬ್ಬರು ಕೂಡ ಇನ್ನು ಜಗಳ ಆಡ್ತಾ ಇರ್ತಾರೆ. ಇನ್ನು ಈ ಕಡೆ ಚಂಚಲಾಗಂತೂ ಇನ್ನು ತುಂಬ ಖುಷಿಯಾಗಿರ್ತಾಳೆ. ಈ ಕಡೆ ಇನ್ನು ಗೌರಿ ಕೂಡ ಇನ್ನು ವಿವೇಕ್ ರೂಮಲ್ಲಿ ಬಂದುಬಿಟ್ಟು ಥ್ಯಾಂಕ್ಸ್ ಸರ್ ಅಂತ ಕಡೆ ಇನ್ನು ಹೇಳ್ತಾ ಇರ್ತಾಳೆ. ಆಗ ನಮ್ಮ ಅಕ್ಕಂದು ಆ್ಯಡ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಕಡೆ ಇನ್ನು ಗೌರಿ ಕೂಡ ಹೇಳ್ತಾ ಇರ್ತಾರೆ. ಆಗ ಯಾಕೆ ಸರ್, ನಾನು ನಿಂಚಿಕೆ ಮಾಡಿಸಿದ್ರೆ ಇಲ್ಲಾಂದ್ರೂ ನಮ್ಮ ಅಕ್ಕನ ಹಿಂಚಿಕೆ ಮಾಡಿಸಿದ್ರ ಅಂತ ಕಡೆ ಇನ್ನು ಗೌರಿ ಕೂಡ ಕೇಳ್ತಾ ಇರ್ತಾಳೆ. ನಾನು ನಿನ್ನಿಂಚಿಕೆ ನಿಮ್ಮ ಅಕ್ಕನ ಹಿಂಚಿಕೆ ನಿಮ್ಮ ಅಮ್ಮನವ್ರ ಹಿಂಚಿಕೆ ನಾನು ಮಾಡಿಸಿಲ್ಲ, ನಮ್ಮ ಮನೆ ಮರ್ಯಾದೆ ಚೆನ್ನಾಗಿರಬೇಕು ಅಂತ ನಾನು ಇದೆಲ್ಲ ಮಾಡಿಸಿದ್ದು ಅಷ್ಟೇ ಅಂತ ಕಡೆ ಇನ್ನು ವಿವೇಕ್ ಕೂಡ ಹೇಳ್ತಾ ಇರ್ತಾನೆ. ಆಯಿತು, ಹಾಗಾದರೆ ನಾನು ಥ್ಯಾಂಕ್ಸ್ ಇಂದು ಕೊಟ್ಬಿಡಿ ಅಂತ ಕಡೆ ಇನ್ನು ಗೌರಿ ಕೂಡ ಕೇಳ್ತಾ ಇರ್ತಾಳೆ. ಏನೇ ನಿನ್ಗೆ ತಲೆ ಕೆಟ್ಟಿದ್ಯಾ, ಆಗ ಥ್ಯಾಂಕ್ಸ್ ಎಲ್ಲ ಕೊಡೋಕೆ ಬರೋದಿಲ್ಲ ಅಂತ ಕಡೆ ಇನ್ನು ವಿವೇಕ್ ಕೂಡ ಹೇಳ್ತಾ ಇರ್ತಾನೆ. ಆಯಿತು, ಹಾಗಾದರೆ ನನ್ನ ಥ್ಯಾಂಕ್ಸ್ ನಾನು ಕೊಟ್ಬಿಡ್ರಿ, ಯಾರು ಹೆಂಚಿಕೆ ಮಾಡಿಲ್ಲ ಅಂದಾಗ ನಮ್ಗೆ ಯಾಕೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಕಡೆ ಇನ್ನು ಗೌರಿ ಕೂಡ ಹೇಳ್ತಾ ಇರ್ತಾಳೆ. ಆಗ ಹಾಗಲ್ಲಿ ಹೇಳೋಕೆ ಬರೋದಿಲ್ಲ, ನಾನು ಏನೋ ನಮ್ಮ ಪಕ್ಕದಲ್ಲಿ ಜೋಡಿ ಒಂದಿರ್ಬೇಕಂತ ಮಾಡ್ಕೊಂಡೆ, ನಮ್ಮ ಪಕ್ಕದಲ್ಲಿ ನೀನು ದೆವ್ವನ ಥರ ಕಾಣಿಸ್ತಾ ಇದೆಯಾ, ಯಾವಾಗಲೂ ನೋಡಿದ್ರು ಇದೆ ಈ ಥರ ಎಲ್ಲ ಮಾಡ್ತಾ ಇರ್ತೀಯ ಅಂತ ಕಡೆ ಇನ್ನು ಈ ವಿವೇಕ್ ಕೂಡ ಬೈತಾ ಇರ್ತಾಳೆ. ಆಯಿತು, ಏನು ಕೊಡೋದಾಗಲ್ಲ ಅಂದರೆ ಒಂದು ಮುದ್ದು ಕೊಡೆ ಅಂತ ಕಡೆ ಇನ್ನು ಗೌರಿ ಕೂಡ ಹೇಳ್ತಾ ಇರ್ತಾಳೆ.
ಇರ್ತಾರೆ. ಆಗಲ್ಲ ನಾನು ಏನು ಕೊಡೋದಿಲ್ಲ ಅಂತ ಕಡೆ ವಿವೇಕ್ ಕೂಡ ಹೇಳ್ತಾ ಇರ್ತಾನೆ. ಆಯಿತು ನಾನು ಕೊಡ್ತೀನಿ ತಗೋರಿ ಅಂತ ಹೇಳ್ತಾ ಇರ್ತಾನೆ. ಹೇಳುವಾಗ ಏನು ನೀನು ಕೊಡ್ತಾ ಇದೀಯ ಚಿಚಿ ನನಗೆ ಬೇಡ ಅಂತ ಕಡೆ ವಿವೇಕ್ ಕೂಡ ಹೇಳ್ತಾ ಇರ್ತಾನೆ. ಆಗ ಇವರಿಬ್ಬರು ಕೂಡ ತುಂಟಾಟ ಆಡ್ತಾ ಇರ್ತಾರೆ. ಇನ್ನು ಇಬ್ಬರು ಕೂಡ ತುಂಬ ಪ್ರೀತಿಯಿಂದ ಕೂಡ ಅವರು ಗೌರಿ ಕೂಡ ಆಗ ಇನ್ನು ವಿವೇಕನ ಲವ್ ಮಾಡ್ತಾ ಇರ್ತಾರೆ. ಇಲ್ಲಿಗೆ ಒಂದು ಸಂಚಿಕೆ ಮುಗ್ತಾರೆ ಫ್ರೆಂಡ್ಸ್. ನಮ್ಮ ಚಾನಲ್ ನಿಮ್ಗೆ ಇಷ್ಟ ಇದ್ರೆ ಒಂದು ಲೈಕ್ and ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.